ಆಕೆ ಹೆತ್ತವರನ್ನು ಧಿಕ್ಕರಿಸಿ ಆತನಿಗಾಗಿ ಮನೆ ಬಿಟ್ಟು ಹೋಗಿದ್ಲು. ಆದ್ರೆ ಆತನಿಗೆ ಮಾತ್ರ ಮೂರೊತ್ತು ಆಂಟಿಯರದ್ದೇ ಚಿಂತೆ. ಹೆಂಡತಿ ಬಿಟ್ಟೋದ್ರೂ ಪರವಾಗಿಲ್ಲ, ಅವರನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದ. ಕೊನೆಗೆ ಭಂಡ ಗಂಡನ ದುಶ್ಚಟಕ್ಕೆ ಬಿದ್ದಿದ್ದು ಹೆಂಡತಿ ಹೆಣ. ಒಂದು ಹೆಣ್ಣು ಎಂಥದ್ದೇ ಕಷ್ಟ ಬಂದ್ರೂ ಸಹಿಸಿಕೊಂಡ್ಬಿಡ್ತಾಳೆ. ಗಂಡ ಎಷ್ಟೇ ಕಷ್ಟ ಕೊಟ್ರೂ ಎಲ್ಲವನ್ನೂ ಮೆಟ್ಟಿ ನಿಲ್ತಾಳೆ. ಆದ್ರೆ ನೀನೇ ಜೀವ ಅಂತ ಪ್ರೀತಿಸಿ ಮದುವೆಯಾದವ ಬೇರೊಬ್ಬಳ ಜೊತೆ ಸಂಸಾರ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಬೆಂಗಳೂರಿನಲ್ಲಿ ಗಂಡನ ಮಿತಿಮೀರಿದ ಕಳ್ಳಾಟಕ್ಕೆ ಬೇಸತ್ತ ಹೆಂಡತಿ ಜೀವವನ್ನೇ ಬಿಟ್ಟಿದ್ದಾಳೆ. ಡಬಲ್ ಆಂಟಿಯರ ಜೊತೆ ಲವ್ವಿ ಡವ್ವಿ, ಪ್ರೀತಿಸಿ ಮದುವೆಯಾದ ಹೆಂಡತಿಗೆ ಕಿರಿಕಿರಿ. ಹೀಗೆ ಕಾರ್ ಮುಂದೆ ನಿಂತ್ಕೊಂಡು ಹೀರೋ ರೇಂಜ್ಗೆ ಪೋಸ್ ಕೊಟ್ಟಿರೋ ಇವನ ಹೆಸರು ಕಿಶೋರ್. ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಟರ್. ಆದ್ರೆ ತಲೆಯಲ್ಲಿ ಅದೇನ್ ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತ ಸಂಸಾರವನ್ನ ತನ್ನ ಕಾಮದ ಕಿಚ್ಚಿಗೆ ಸರ್ವನಾಶ ಮಾಡ್ಕೊಂಡಿದ್ದಾನೆ. ನಾನ್ ಗಂಡ್ಸು, ಏನಾದ್ರೂ ಮಾಡ್ತೀನಿ ಅನ್ನೋ ಅಹಂಕಾರ ನೆತ್ತಿಗೇರಿಸಿಕೊಂಡಿದ್ದ ಶತಭಂಡ ಕಟ್ಕೊಂಡವಳ ಜೀವವನ್ನೇ ಹಿಂಡಿದ್ದಾನೆ. ಹುಡುಗಿರನ್ನ ನೋಡಿದ್ರೆ ಸಾಕು ಜೊಲ್ಲು ಸುರಿಸ್ಕೊಂಡು ಹಿಂದೆ ಓಡಾಡ್ತಿದ್ದ ಗಿರಾಕಿ ಇವನು. ಕಳೆದ 7 ವರ್ಷಗಳ ಹಿಂದೆ ಇದೇ ರಂಜಿತಾ ಹಿಂದೆ ಬಿದ್ದಿದ್ದಂತೆ. ಬೆಳಗಾದ್ರೆ ಸಾಕು ಪ್ರೀತಿಸ್ತೀನಿ ಇಲ್ಲಾಂದ್ರೆ ಸಾಯ್ತೀನಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದಾನೆ. ಈತನ ಕಳ್ಪ್ರೀತಿಗೆ ಬಿದ್ದ ರಂಜಿತಾ ಅವನನ್ನೇ ಪ್ರಪಂಚ ಅಂದುಕೊಂಡಿದ್ಲು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ಕಿರಾತಕನಿಗಾಗಿ ಹೆತ್ತವರ ಮಾತನ್ನೂ ಧಿಕ್ಕರಿಸಿ ಮನೆ ಬಿಟ್ಟು ಬಂದಿದ್ಲು. ಆದ್ರೆ ತನ್ನ ಚಟಕ್ಕೆ ಪ್ರೀತಿ ಅನ್ನೋ ಬಣ್ಣ ಕಟ್ಟಿದ್ದ ಕಿಶೋರ್ ಪ್ರೀತಿಯನ್ನ ಮಂಚಕ್ಕಷ್ಟೇ ಸೀಮಿತ ಮಾಡ್ಕೊಂಡಿದ್ದ. ಮೊದಲು ಚಿನ್ನ ರನ್ನ ಅಂತ ಮುದ್ದು ಮಾಡ್ತಿದ್ದವನಿಗೆ ರಂಜಿತಾ ಸಾಕಾಗಿ ಹೋಗಿದ್ಲು. ರೀ ಅಂತ ಕರೆದ್ರೆ ಸಾಕು ಉರಿದುರಿದು ಬಿದ್ದು ರಣರಾಕ್ಷಸನಂತಾಡ್ತಿದ್ದ ಈ ಅಡ್ನಾಡಿ. ಇಬ್ಬರು ಆಂಟಿಯರನ್ನ ಮದುವೆಯಾಗಲು ಸ್ಕೆಚ್. ಮೊದ್ಲೇ ಕಿಶೋರ್ ಮಹಾನ್ ಚಟಾಧೀಶ್ವರ. ಅದಾಗ್ಲೇ ಮನೆಯಲ್ಲಿ ಮುದ್ದಾದ ಹೆಂಡತಿ ಇದ್ರೂ ಪರನಾರಿಯರ ನಶೆ ನೆತ್ತಿಗೇರಿಸಿಕೊಂಡಿದ್ದ. ಒಟ್ಟೊಟ್ಟಿಗೆ ಇಬ್ಬರು ಕಲರ್ ಆಂಟಿಯರ ಹಿಂದೆ ಬಿದ್ದವ ಆಡಬಾರದ ಆಟ ಆಡುವುದಕ್ಕೆ ಶುರು ಮಾಡಿದ್ನಂತೆ. ಇತ್ತ ಗಂಡನೇ ಪ್ರಪಂಚ ಅಂದ್ಕೊಂಡಿದ್ದ ರಂಜಿತಾಗೆ ಬರಸಿಡಿಲು ಬಡಿದಂತಾಗಿತ್ತು. ಇದನ್ನೆಲ್ಲ ಬಿಟ್ಬಿಡಿ ಅಂತ ಕಾಲು ಬಿದ್ದು ಕಾಡಿ ಬೇಡಿದ್ರೂ ಗಂಡ ಅನಿಸಿಕೊಂಡವನು ಕ್ಯಾರಿ ಅಂದಿರ್ಲಿಲ್ಲ. ಅದಾಗ್ಲೇ ಡಬಲ್ ಆಂಟಿಯರ ಜೊತೆ ಕಳ್ಳಾಟ ಶುರು ಮಾಡಿದವನಿಗೆ ಮನಸ್ಸು ಅದು ಹೇಗೆ ಒಪ್ಪುತ್ತೆ ಹೇಳಿ? ನಿನ್ನ ಬಿಟ್ರು ಅವರಿಬ್ಬರನ್ನ ಮಾತ್ರ ಬಿಡಲ್ಲ ಅಂತಿದ್ನಂತೆ ಭಂಡ ಗಂಡ. ನಾನು ಅವರಿಬ್ಬರನ್ನ ಒಟ್ಟಿಗೆ ಮದುವೆ ಆಗ್ತೀನಿ, ಮೂವರನ್ನು ಒಂದೇ ಮನೆಯಲ್ಲಿ ಇಡ್ತೀನಿ, ಅವರ ಜೊತೆ ಹೊಂದಿಕೊಂಡು ಹೋಗು ಅಂತ ಟಾರ್ಚರ್ ಕೊಡ್ತಿದ್ನಂತೆ. ಹುಡುಗಿರ್ ಚಟ ಮಾತ್ರವಲ್ಲ, ಜೂಜಾಟ ಆಡಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ನಂತೆ ಕಿಶೋರ್. ಹೀಗಾಗಿ ದಿನ ಕಳೆದಂತೆ ಸಾಲಗಾರರು ರಂಜಿತಾಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ರಂಜಿತಾ ಹೆತ್ತವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾಳೆ. ಮಗಳ ಜೀವನ ಹಾಳಾಗುತ್ತೆ ಅಂತ ಗೊತ್ತಾದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಕೂಡಲೇ ಕಿಶೋರ್ಗೆ ಬುದ್ಧಿ ಮಾತು ಹೇಳಿ ಆತ ಮಾಡಿದ ಸಾಲವನ್ನೆಲ್ಲ ತೀರಿಸಿದ್ದಾರೆ. ಹೆಣ್ಮಕ್ಳ ಸಹವಾಸ ಬಿಡಲಿ ಅಂತ ಬೇರೆ ಏರಿಯಾದಲ್ಲಿ ಮನೆ ಮಾಡಿ ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲ, ಕಿಶೋರ್ಗೆ ಆಟೋ ಕೊಡಿಸಿದ್ರಂತೆ. ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಕಿಶೋರ್ ಮತ್ತೆ ಅಸಲಿ ಆಟ ಶುರು ಮಾಡಿದ್ನಂತೆ. ಅದಾಗ್ಲೇ ತಾವಿದ್ದ ಪಕ್ಕದ ರೋಡಲ್ಲೇ ಬಾಡಿಗೆ ಮನೆ ಮಾಡಿ ತಾನು ಪ್ರೀತಿಸ್ತಿದ್ದ ಆಂಟಿಯರಿಬ್ಬರನ್ನ ತಂದಿಟ್ಟಿದ್ನಂತೆ. ಅಲ್ಲಿಂದ ಮೂವರು ಸೇರಿ ರಂಜಿತಾಗೆ ನಿತ್ಯ ಕಿರುಕುಳ ಕೊಟ್ಟಿದ್ದಾರೆ. ನೀನು ಸತ್ರೆ ನಾವು ಚೆನ್ನಾಗಿರುತ್ತೇವೆ ಅಂತ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಇದರಿಂದ ಬೇಸತ್ತ ರಂಜಿತಾ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾಳೆ. ಸದ್ಯ ಪತಿ ಕಿಶೋರ್ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಜೀವನ ಪೂರ್ತಿ ಜೊತೆಗಿರ್ತಾನೆ ಅಂತ ನಂಬಿದವಳಿಗೆ ಆತನೇ ಜೀವ ಕುತ್ತಾಗಿದ್ದು ದುರಂತ. ಮಂಜುನಾಥ್ ಚಂದ್ರ, ನ್ಯೂಸ್ 18. ಕೊಲೆ ಕೇಸಲ್ಲಿ ಜಾಮೀನು ಪಡೆದು ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಿದ್ದ ದರ್ಶನ್ಗೆ ಹೊಸ ವರ್ಷಕ್ಕೆ ಶಾಕ್ ಎದುರಾಗಿದೆ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ತನಿಖಾ ತಂಡಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೆಡ್ನಲ್ಲಿ ಸ್ವಾಮಿ ರಕ್ತ ಹರಿಸಿದ ಆರೋಪ ಹೊತ್ತ ಕಾಟೇರ ಬಳ್ಳಾರಿ ಜೈಲಲ್ಲಿ ವಿಲವಿಲ ಒದ್ದಾಡಿದ್ರು. ಮೊದಲು ಮಧ್ಯಂತರ ಜಾಮೀನು ಪಡೆದಿದ್ದ ದಾಸ ಫೈನಲ್ ಆಗಿ ರೆಗ್ಯುಲರ್ ಬೇಲನ್ನೂ ಪಡ್ಕೊಂಡು ನೆಟ್ಟಿಸಿರು ಬಿಟ್ಟಿದ್ದಾರೆ. ಜಾಮೀನು ಸಿಕ್ಕಿದ್ದು ಮೈಸೂರು ಫಾರ್ಮ್ ಹೌಸ್ ಅಲ್ಲಿ ಫುಲ್ ರೆಸ್ಟ್ ಮಾಡ್ತಿದ್ದಾರೆ.
ಗತ್ತು ಗೈರತ್ತಿನ ನಡಿಗೆ ಇಲ್ಲದೆ ಕುಂಟುತ್ತಾ ಕಾಲ ಕಳೀತಿರೋ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಹೊಸ ವರ್ಷಕ್ಕೆ ಹೊಸ ಲೈಫ್ ಶುರು ಮಾಡೋಣ ಅಂದ್ಕೊಳ್ತಿದ್ದಾಗಲೇ ದಾಸ ಚಿಂತೆಗೇಡುವಂತಾಗಿದೆ. ಹೊಸ ವರ್ಷಕ್ಕೆ ದಾಸನಿಗೆ ಹೊಸ ಕಂಟಕ. ಕಾಟೇರನ ಕಟ್ಟಿ ಹಾಕಲು ಖಾಕಿ ಸಜ್ಜು. ಬೆನ್ನು ನೋವು ತಡೆಯೋದಿಕ್ಕಾಗಲ್ಲ ಸರ್ ಅಂತ ಗೋಳಾಡಿ ಮಧ್ಯಂತರ ಜಾಮೀನು ಪಡೆದಿದ್ದ ದರ್ಶನ್ 1.5 ತಿಂಗಳಾದರೂ ಸರ್ಜರಿ ಮಾಡಿಸ್ಕೊಂಡಿರ್ಲಿಲ್ಲ. ಇವತ್ ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ ಅಂತ ದಿನಕ್ಕೊಂದು ಕತೆ ಹೇಳ್ತಿದ್ರು. ನಂತರ ರೆಗ್ಯುಲರ್ ಬೇಲ್ ಸಿಗ್ತಿದ್ದಂತೆ ಆಸ್ಪತ್ರೆ ಸಹವಾಸ ಬೇಡ ಅಂತ ಮನೆಗೆ ತೆರಳಿದ್ದಾರೆ. ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡಿತೇನೆ ಅಂತ ಕಾಲ ಕಳೀತಿದ್ದಾರೆ. ಇದರ ಬೆನ್ನಲ್ಲೇ ಖಾಕಿ ಪಡೆದ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪ್ಲಾನ್ ಮಾಡಿತ್ತು. ಅದಕ್ಕಾಗಿ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನೂ ಬರೆದಿತ್ತು. ಸದ್ಯ ತನಿಖಾ ತಂಡದ ಮನವಿಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈಗಾಗಲೇ ಮೌಖಿಕವಾಗಿ ಅನುಮತಿ ಸಿಕ್ಕಿದ್ದು ಸೋಮವಾರ ಅಧಿಕೃತ ಪತ್ರ ಪೊಲೀಸರ ಕೈ ಸೇರಲಿದೆ. ಮುಂದಿನ ವಾರದಲ್ಲೇ ಮೇಲ್ಮನವಿ ಅರ್ಜಿ ಸಲ್ಲಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತನಿಖಾ ತಂಡ ವರದಿಯನ್ನು ರೆಡಿ ಮಾಡಿಕೊಂಡಿದೆ. ಹಾಗಾದ್ರೆ ಪೊಲೀಸರು ತಯಾರಿಸಿರೋ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಗ್ಯಾಂಗ್ ಕಟ್ಟಿಕೊಂಡು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು, ಬಳಿಕ ಪ್ಲಾನ್ ಮಾಡಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹಲ್ಲೆ ವೇಳೆ ಸ್ವಾಮಿಗೆ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದಾರೆ. ಆತ ಜೀವ ಬಿಡ್ತಾ ಇದ್ದಂತೆ ರಾಜಕಾಲುವೆಗೆ ಶವ ಎಸೆದು ಸಾಕ್ಷ್ಯ ನಾಶ ಮಾಡಲು ಮುಂದಾಗಿದ್ರು. ಶವ ಸಾಗಿಸಲು ದರ್ಶನ್ ಲಕ್ಷ ಹಣ ಖರ್ಚು ಮಾಡಿದ್ದು, ಇಡೀ ಗ್ಯಾಂಗ್ ಬಚಾವ್ಗೆ ಯತ್ನಿಸಿದ್ದಾರೆ. ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳಿವೆ. ಸೀಸ್ ಆದ ವಸ್ತುಗಳಲ್ಲಿನ ರಕ್ತದ ಮಾದರಿ, ಮರಣೋತ್ತರ ಪರೀಕ್ಷಾ ವರದಿಯ ಭೀಕರತೆ, ವಿಡಿಯೋ ಕಾಲ್, ವಾಟ್ಸ್ಆಪ್ ಚಾಟ್ ಮಾಹಿತಿಯನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟಾರೆ ರೆಗ್ಯುಲರ್ ಬೇಲ್ ಸಿಕ್ಕ ಖುಷಿಯಲ್ಲಿದ್ದ ನಟ ದರ್ಶನ್ಗೆ ಮತ್ತೆ ಢವಢವ ಶುರುವಾಗಿದೆ. ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಮತ್ತೆ ಕಂಬಿ ಎಣಿಸಬೇಕಾ ಅನ್ನೋ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಪುರಸಭೆ ಮಾಜಿ ಅಧ್ಯಕ್ಷನ ಮಗ. ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸರ ಜೊತೆಗೆ ಜಗಳ ಮಾಡಿಕೊಂಡಿದ್ದ. ಸದ್ಯ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅಸಲಿಗೆ ಆಗಿದ್ದೇನು? ತಪ್ಪು ಮಾಡಿದ್ಯಾರು? ಈ ಸ್ಟೋರಿ ನೋಡಿ. ಪೊಲೀಸ್ ಠಾಣೆ ಮುಂದೆ ಮಾರಾಮಾರಿ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆ, ಎಫ್ಐಆರ್ ದಾಖಲು. ನೋಡ್ತಿದ್ದಂತೆ ವ್ಯಕ್ತಿಗೆ ಕಾನ್ಸ್ಟೇಬಲ್ ಕಪಾಳ ಮೋಕ್ಷ. ಕ್ಷಣ ಮಾತ್ರದಲ್ಲೇ ತಿರುಗಿ ಬಿದ್ದು ಕಾನ್ಸ್ಟೇಬಲ್ಗೆ ಪಟಾರಂತ ಹೊಡೆದ ವ್ಯಕ್ತಿ. ಇದರಿಂದ ರೊಚ್ಚಿಗೆದ್ದ ಪೊಲೀಸರು ಆತನ ಮೇಲೆ ಮುಗಿಬಿದ್ದು ಥಳಿಸ್ತಾರೆ. ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರೋದು ಮಂಡ್ಯ ಜಿಲ್ಲೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ. ಹೀಗೆ ಖಾಕಿಗೆ ಕಪಾಳ ಮೋಕ್ಷ ಮಾಡಿದವನ ಹೆಸರು ಸಾಗರ್. ಪಾಂಡವಪುರದ ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಪುತ್ರ. ಜಮೀನು ವಿಚಾರಕ್ಕೆ ಲಕ್ಷ್ಮೀನಾರಾಯಣ್ ಎಂಬಾತನ ಜೊತೆ ಸಾಗರ್ ಕಿರಿಕ್ ಮಾಡ್ಕೊಂಡಿದ್ದಂತೆ. ಹೀಗಾಗಿ ಸಾಗರ್ ವಿರುದ್ಧ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸ್ ಪೇದೆ ಅಭಿಷೇಕ್ ಗೌಡ ಸಾಗರ್ಗೆ ಕಾಲ್ ಮಾಡಿ ಠಾಣೆಗೆ ಬರುವಂತೆ ಹೇಳಿದ್ದಾರೆ. ಈ ವೇಳೆ ದೂರುದಾರ ಲಕ್ಷ್ಮೀನಾರಾಯಣ್ಗೆ ಕೂರಲು ಪೊಲೀಸರು ಚೇರ್ ಕೊಟ್ರಂತೆ. ಇದಕ್ಕೆ ಸಿಟ್ಟಿಗೆದ್ದ ಸಾಗರ್ ಚೇರು ಎಳೆದು ಗಲಾಟೆ ಮಾಡಿದ್ದಾನೆ. ಇಷ್ಟಕ್ಕೆ ಪೊಲೀಸರು ಹಾಗೂ ಸಾಗರ್ ಕೈ ಮಿಲಾಯಿಸಿದ್ದಾರೆ. ಈ ಸಂಬಂಧ 2 ಎಫ್ಐಆರ್ ದಾಖಲಿಸಿದ ಪೊಲೀಸರು ಸಾಗರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಅಭಿಷೇಕ್ ವಿರುದ್ಧ ಕ್ರಮ ಇಲ್ವಾ? ಸಾಗರ್ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪೊಲೀಸ್ ಪೇದೆ ಅಭಿಷೇಕ್ ಎನ್ನಲಾಗ್ತಾ ಇದೆ. ಬಳಿಕ ಎಲ್ಲಾ ಸಿಬ್ಬಂದಿಗಳು ಸೇರಿ ಸಾಗರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗೂಂಡಾಗಳಂತೆ ವರ್ತಿಸುತ್ತಿದ್ದು ಕಾನ್ಸ್ಟೇಬಲ್ ಅಭಿಷೇಕ್ ವಿರುದ್ಧ ಕ್ರಮ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮಂಡ್ಯ ಎಸ್ಪಿ ಅವರನ್ನ ಕೇಳಿದ್ರೆ ಹೇಳೋದು ಹೀಗೆ. ಸಂಬಂಧಿಕನೇ ಆಗಬೇಕು, ಹಿರಿಯ ವ್ಯಕ್ತಿ ಆತನಿಗೆ ಚೇರ್ ಮೇಲೆ ಕುತ್ಕೊಳ್ಳಕ್ಕೆ ಬಿಡದೆ ಪೊಲೀಸರ ಮುಂದೆನೆ ಇಷ್ಟೊಂದೆಲ್ಲ ಮಾಡ್ತಾನಲ್ಲ, ಆತ ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸರವರು ಇಂಟರ್ಫಿಯರ್ ಆಗಿದ್ದಾರೆ. ಅದಾದ್ಮೇಲೆ ಹೌದೌದು ಹೌದು ಅದನ್ನ ಹೊಡೆದು ಅವನಿಗೆ ಹಲ್ಲೆ ಮಾಡ್ತಾ ಇರ್ತಾನಲ್ಲ, ಅವಾಗಂತೂ ನಾವು ನಮ್ಮವ್ರು ಬಿಡಿಸ್ಕೊಂಡಿದ್ದಾರೆ. ಬಿಡಿಸ್ಕೊಂಡು ಆಮೇಲೆ
ಆ ಟೈಮ್ದಲ್ಲಿ ಆವತ್ತ ಇವ್ರಿಗೆ ಹೊಡಿತಾನೆ. ಈ ಒಂದು ಘಟನೆ ಪೊಲೀಸರ ಮೇಲೆ ಸಾರ್ವಜನಿಕರು ಅನುಮಾನ ಪಡುವಂತೆ ಮಾಡಿದೆ. ಇನ್ಮೇಲಾದ್ರೂ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಆಗುತ್ತಾ ಕಾದು ನೋಡ್ಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಖಾಸಗಿ ಫೈನಾನ್ಸ್ ಕಂಪನಿಯ ಕಾಟಕ್ಕೆ ಆ ಬಡ ತಾಯಿ ಅಕ್ಷರಶಃ ಕಂಗಾಲಾಗಿದ್ದಾಳೆ. ಮಗ ಮಾಡಿದ ಸಾಲಕ್ಕೆ ಇಡೀ ದಿನ ಪಡಬಾರದ ಕಷ್ಟ ಪಡುವಂತಾಗಿದೆ. ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಷ್ಟ ಕಾಲದಲ್ಲಿ ಹಣಕ್ಕಾಗಿ ಒದ್ದಾಡೋ ಕುಟುಂಬಗಳೇ ಖಾಸಗಿ ಫೈನಾನ್ಸ್ಗಳ ಪಾಲಿಗೆ ಬಂಡವಾಳ ಆಗ್ಬಿಟ್ಟಿದೆ. ಮೊದ್ಮೊದ್ಲು ಐಸ್ ಹಚ್ಚಿ ನೈಸ್ ಮಾಡಿ ಕೇಳಿದಷ್ಟು ಸಾಲ ಕೊಡ್ತಾರೆ. ಆದ್ರೆ ಒಂದೇ ಒಂದು ತಿಂಗಳು ಹೆಚ್ಚು ಕಡಿಮೆ ಆದ್ರೆ ಸಾಲಗಾರರ ಪಾಲಿಗೆ ವಿಲನ್ ಆಗ್ಬಿಡ್ತಾರೆ. ಸದ್ಯ ಗದಗದಲ್ಲಿ ತಾಯಿ ಮಗ ಇಬ್ಬರು ವಿಲವಿಲ ಒದ್ದಾಡುವಂತೆ ಮಾಡಿದೆ. ಮಗನ ಸಾಲಕ್ಕೆ ಅಮ್ಮನಿಗೆ ಫೈನಾನ್ಸ್ ಶಿಕ್ಷೆ. ದಿನವಿಡೀ ಕೂಡಿ ಹಾಕಿ ತಾಯಿಗೆ ಕಿರುಕುಳ. ಖಾಸಗಿ ಫೈನಾನ್ಸ್ ಕಾಟಕ್ಕೆ ಕಂಗಾಲಾಗಿ ಕೂತ ಇವರ ಹೆಸರು ಗಂಗವ್ವ ಹಾಗೂ ಮಗ ಹೂವಯ್ಯ. 2021ರಲ್ಲಿ ಹೂವಯ್ಯ ಅಕ್ಕನ ಮದುವೆಗೆ ಅಂತ ಫೈನಾನ್ಸ್ ಒಂದರಲ್ಲಿ 1.30 ಲಕ್ಷ ಸಾಲ ಪಡೆದಿದ್ದ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಟೈಮ್ಗೆ ಕಂತು ಕಟ್ತಿದ್ದ. ಆದ್ರೆ ಕಳೆದ 2 ತಿಂಗಳಿನಿಂದ ಕಂತು ಬಾಕಿ ಉಳಿದಿತ್ತು. ಆರ್ಥಿಕ ಸಮಸ್ಯೆಯಿಂದ ಸಾಲ ಕಟ್ಟಿರ್ಲಿಲ್ಲ. ಹೀಗಾಗಿ ಫೈನಾನ್ಸ್ ಕಂಪನಿ ಕಾಲ್ ಮಾಡಿದ್ರೂ ರಿಸೀವ್ ಮಾಡಿರ್ಲಿಲ್ವಂತೆ. ಇದರಿಂದ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಗಂಗವ್ವಗೆ ಟಾರ್ಚರ್ ಕೊಟ್ಟಿದ್ದಾರಂತೆ. ಮಗ ಮಾಡಿದ ಸಾಲಕ್ಕೆ ಕಚೇರಿಗೆ ಕರೆದೊಯ್ದು ಇಡೀ ದಿನ ತಾಯಿಯನ್ನ ಕೂರಿಸಿದ್ದಾರೆ. ಕೆಲಸ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ ಅಂದ್ರೂ ಕೇಳದೆ ಅಮಾನವೀಯವಾಗಿ ವರ್ತಿಸಿದ್ದಾರಂತೆ. ನನಗೊಂಥರ ದುಃಖ ಅನ್ನಿಸ್ತೀರಿ. ಬೆಳಗ್ಗೆ 6ಕ್ಕೆ ಒಂದು ತಂಡ್ಯಾಗಿ ಕರ್ಕೊಂಡೋಗಿ ಇನ್ನೂ ಆಫೀಸ್ ತೆಗೆದಿದ್ದಿಲ್ರಿ. ಅಲ್ಲಿ ಒಳಗೆ ತೆಳಗೆ ಗೆಟ್ಮಾನ್ ಇದ್ದಾರೆ. ಗೆಟ್ಮಾನ್ಗೆ ಏನು ಹೋಗಾರ ಅವ್ರಿಗೆಲ್ಲಿ ಬಿಡಬೇಡ. ನಾನು ಹೇಳಿದೆ ಅವ್ರಿಗೆ, ನಾನು ಎಲ್ಲಿ ಹೋಗಂಗಿಲ್ರಿ ಸರ, ಹೋಗ್ಬೇಕಾಗಿದ್ದು ನಾ ಯಾವಾಗೋ ಹೋಗ್ತಿದ್ದೆ. ನಾನು ಕರ್ಕೊಂಡು ಕುಂದಿರಿಸಿ ನನ್ನ ಸಾಲದ್ದಲ್ರಿ. ಈಗ ನನ್ನ ಸಲುವಾಗಿ ನನ್ನ ಮಗ ಮಾಡಿದ. ಈಗ ನನ್ನ ಮಗನ ಏನು ಮಾಡ್ತಾರೋ ಏನು, ಆ ಹೆದರಿಕೆಗೆ ನಾವು ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ರೀ. 1,37,000 ಲೋನ್ ತೊಗೊಂಡಿದ್ದೆ ಸರ್. ಅದು ಕಂತು ಕಂಟಿನ್ಯೂ ಕಟ್ಕೊಂಬಂತು ಸರ್. ಈಗ 2 ಕಂತು ಡ್ಯೂ ಮಾಡಿದ್ದಕ್ಕೆ ಅವರು ಕರ್ಕೊಂಡು ಅಲ್ಲಿ ಫೈನಾನ್ಸ್ ಹಾಕೊಂಡು ಸರ್ ಸರ್. ಅದು ಮಾಮಾರ ಫೋನ್ ಹಚ್ಚಿದ ಮೇಲೆ ಅವರು ಹೇಳಿದ್ಮೇಲೆ ಗೊತ್ತಾಯ್ತು ಸರ್. ನಮ್ಮ ಫೋರ್ ಯಾ ಸರ್, ಅವ್ರ ಮನಿ ಪ್ರಾಬ್ಲಮ್ ಸರ್. ಅವ್ರಿಗೆ ಹೆಲ್ತ್ ಆರಾಮಿದ್ವಿ ಸರ್, ಅದ್ರ ಸಂಬಂಧ ಲೋನ್ ತೊಗೊಂಡಿದ್ವಿ ಸರ್. ಈಗ ಒಂದು 2 ತಿಂಗಳು ಕಂತು ಡ್ಯೂ ಮಾಡಿದ್ದಕ್ಕೆ ಅಷ್ಟ ಕಿರಿಕಿರಿ ಕೊಟ್ಟರು ಸರ್ ಅವರಿಗೆ. ಗಂಗವ್ವಳನ್ನ ಕೂಡಿ ಹಾಕಿದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಫೈನಾನ್ಸ್ ಕಂಪನಿ ವಿರುದ್ಧ ಕಿಡಿಕಾರಿದ್ದಾರೆ. ಫೈನಾನ್ಸ್ ಕಚೇರಿಗೆ ನುಗ್ಗಿ ಸಿಬ್ಬಂದಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಗಂಗವ್ವಳನ್ನ ಬಿಡಿಸಿದ್ದಾರೆ. ಇನ್ನು ಈ ರೀತಿ ಅಮಾನವೀಯವಾಗಿ ನಡೆದುಕೊಂಡ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭಾಳಷ್ಟು ನೊಂದಾಳ ಮಹಿಳೆ. ಅದಕ್ಕಾಗಿ ನಾವು ಓಣಿ ಬಡಾವಣೆಯವರು ಎಲ್ಲರೂ ಕೂಡಿ ಹೋಗಿ ನಿನ್ನೆ ಅವರ ಫೈನಾನ್ಸ್ಗೆ ಮುತ್ತಿಗೆ ಹಾಕೋ ಮಟ್ಟ ನಾವು ಹೋಗಿದ್ವಿ. ಆ ಮಹಿಳೆ ನಿನ್ನಿಲಿಂತ್ರ ಮನೆಯೊಳಗಿಲ್ಲ, ಇವತ್ತು ಬಂದಾಳ ಮತ್ತು ಇವತ್ತು ಬೆಳಗ್ಗೆ ಬಂದು ಹೋಗ್ಯಾನ. ಇದೇ ರೀತಿ ಆ ಮಹಿಳೆಗೆ ಏನಾದರೂ ತೊಂದರೆ ಆದಲ್ಲಿ ಸಂಪೂರ್ಣ ಜವಾಬ್ದಾರಿ ಬಜಾಜ್ ಫೈನಾನ್ಸ್ ಇರುತ್ತೆ. ಆರ್ಬಿಐ ನಿಯಮದ ಪ್ರಕಾರ ಕಂತು ಬಾಕಿ ಉಳಿದ್ರೆ ಮೊದಲು 3 ನೋಟಿಸ್ ಕೊಡಬೇಕು. ನೋಟಿಸ್ಗೆ ಉತ್ತರ ಬರದಿದ್ರೆ ಮುಂದಿನ ಕ್ರಮ ಕೈಗೊಳ್ಳಬೇಕು. ಆದ್ರೆ ಯಾವುದೇ ನೋಟಿಸ್ ನೀಡದೆ ಕಿರುಕುಳ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸ್ಥಳೀಯರ ಪ್ರಶ್ನೆ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.